ಈ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ. ನಾವು ರಾತ್ರಿ ನಿದ್ದೆ ಮಾಡುವ ಸಂದರ್ಭದಲ್ಲಿ ಈ ರೀತಿ ಮಗುಚಿ ಅಥವಾ ಉಲ್ಟವಾಗಿ ನಾವು ಮಲಗಬಾರದು. ನಾವು ನೇರವಾಗಿ ಮಲಗಬೇಕು. ಅದೇ ರೀತಿ ಮಲಗುವ ಸಂದರ್ಭದಲ್ಲಿ 2 ಪಿಲ್ಲೋ ಯೂಸ್ ಮಾಡಬಹುದು. ಒಂದು ಪಿಲ್ಲೋ ನಮ್ ತಲೆಗೆ ಹಾಗೂ ಮತ್ತೊಂದು ನಮ್ ಬ್ಯಾಕ್ ನಲ್ಲಿ ನಮ್ ಗ್ಲೂಟ್ಸ್ ಅಡಿಯಲ್ಲಿ ಇಡಬಹುದು. ನಾವು ಸೈಡಿಗೆ ತಿರುಗಿ ಮಲಗುವುದಾದ್ರೆ ಈ ಪಿಲ್ಲೋ ನಮ್ಮ ಕಾಲಿನ ಎಡೆಯಲ್ಲಿ ಯೂಸ್ ಮಾಡಬಹುದು. ಸೊ ಹಾಗೆ ಯೂಸ್ ಮಾಡಿದ್ರೆ ನಮ್ ಬಾಡಿ ಪೊಸಿಷನ್ ನ್ಯೂಟ್ರಲ್ಗೆ ಬರಬಹುದು. ನಾವು ತುಂಬಾ ಸಮಯ ಕುಳಿತು ಕೆಲಸ ಮಾಡುವವರಾಗಿದ್ರೆ ಅಥವಾ ತುಂಬಾ ಸಮಯ ಡ್ರೈವ್ ಮಾಡುವವರಾಗಿದ್ರೆ 2 ಗಂಟೆಗೊಮ್ಮೆ ಗ್ಯಾಪ್ ತಗೊಂಡು ಈ ರೀತಿ ಸ್ಟ್ರೆಚಿಂಗ್ಸ್ ಮಾಡಬಹುದು. ಇದು ಬ್ಯಾಕ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸಹಾಯ ಮಾಡುತ್ತದೆ. ಹಿಪ್ ಮೂವ್ಸ್, ಅದೇ ರೀತಿ ಸೈಡ್ ಟು ಸೈಡ್ ಮತ್ತೆ ಹಿಪ್ ರೊಟೇಷನ್ ಇದೆಲ್ಲ 10 ಟೈಮ್ಸ್ ಮಾಡಬಹುದು. ಬ್ಯಾಕ್ ಪೇನ್ ಕಡಿಮೆ ಮಾಡಲು ಮತ್ತೊಂದು ಎಫೆಕ್ಟಿವ್ ವ್ಯಾಯಾಮ, ಈ ತರ ಕೈ ಇಟ್ಕೊಂಡು ತಲೆ ಮೇಲೆ ಮಾಡಿ ಹಾಗೂ ಬ್ಯಾಕ್ ಆರ್ಚ್ ರೀತಿ 20 ಸೆಕೆಂಡ್ ಹೋಲ್ಡ್ ಮಾಡಿ. ಅದೇ ರೀತಿ ತಲೆ ಕೆಳಗೆ ಮಾಡಿ 20 ಸೆಕೆಂಡ್ ಹೋಲ್ಡ್ ಮಾಡಿ. ಇದು 5 ಸಲ ರಿಪೀಟ್ ಮಾಡಿ. ಎರಡನೇ ವ್ಯಾಯಾಮ, ನಾವು ನೇರವಾಗಿ ಮಲಗಿದ ನಂತರ ನಮ್ಮ ಕಾಲನ್ನು ಈ ರೀತಿ ಸ್ಲೋ ಆಗಿ 30 ಸೆಕೆಂಡ್ ಹೋಲ್ಡ್ ಮಾಡಿ, ಬಳಿಕ ರಿಲ್ಯಾಕ್ಸ್ ಮಾಡಿ. ಇದು 5 ಸೆಟ್ ಪ್ರಾಕ್ಟೀಸ್ ಮಾಡಬಹುದು. ಬ್ಯಾಕ್ ಪೇನ್ ತುಂಬಾ ಸಿವಿಯರ್ ಆಗಿದ್ರೆ ನೀವು ಡಾಕ್ಟರ್ ನ ಕನ್ಸಲ್ಟೇಷನ್ ಮಾಡಬಹುದು. ಈ ವಿಡಿಯೋ ಬ್ಯಾಕ್ ಪೇನ್ ಇರುವ ನಿಮ್ ಫ್ರೆಂಡಿಗೆ ಕಳಿಸಿಕೊಡಿ.